ಟೆನ್ಷನ್ ಮಾಡ್ಕೋಬೇಡಿ, ಮಗುಗೇನು ಆಗಲ್ಲ. ಅಳ್ಬೇಡವ, ನೀನು ಅಳ್ತಿದ್ರೆ ಹೆಂಗೆ ಹೇಳು? ಸುಮ್ಕೆ ಏನೋ ಆಗ್ತ ಅಣ್ಣಯ್ಯ, ನನ್ನ ಮಗು ಉಳಿಯತ್ತಲ್ವ ಅಣ್ಣಯ್ಯ? ಡಾಕ್ಟರ್ ಚೆಕ್ ಮಾಡ್ತಿದಾರಲ್ವಾ, ಏನೂ ಆಗಲ್ಲ ಅದಕ್ಕೆ. ಅಲ್ಲ ರೀ, ಮನೇಲಿ ಡೆಲಿವರಿ ಆದ ತಕ್ಷಣ ಆದ್ರೂ ಹಾಸ್ಪಿಟಲ್ ಕರ್ಕೊಂಡ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅದು ಡಾಕ್ಟರ್, ಮಗು ಮತ್ತೆ ತಾಯಿ ಇಬ್ರು ಹುಷಾರಾಗಿದ್ರಲ್ಲ ಅಂತ. ಡೆಲಿವರಿ ಆಗ್ತಿದ್ದಂಗೆ ಮಗುನ್ ಕರ್ಕೊಂಡ್ ಬಂದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಸಮಸ್ಯೆ ಅಂದ್ರೆ ನನ್ನ ಮಗುಗೆ ಏನಾಗಿದೆ? ನೋಡಿ, ನೀವು ಹೀಗೆ ಹೇಳ್ತಾ ಇದ್ರೆ ನಮಗ್ ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ. ಮಗು ಹುಟ್ಟಾಗ ಜೋರಾಗಿ ಅಳ್ತಿತ್ತಾ? ಹ್ಞೂ ಡಾಕ್ಟ್ರೆ, ಅಳ್ತಿತ್ತು. ಫೀಟ್ ಚೆನ್ನಾಗಿ ತೊಳ್ತಾ ಇತ್ತು ತಾನೆ? ಇಂಟರ್ನಲ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಸ್ವಲ್ಪ ಟೆಸ್ಟ್ ಮಾಡಿಸ್ಬೇಕು. ಡಾಕ್ಟ್ರೆ ಪ್ಲೀಸ್, ನನ್ನ ಮಗುನ ಹೇಗಾದ್ರೂ ಉಳಿಸ್ಕೊಡಿ ಪ್ಲೀಸ್. ಅದಕ್ಕೆ ಅಲ್ವಾ ನಾವಿರೋದು. ಒಬ್ಬಳೇ ಹೋಗೋದಕ್ಕಿಂತ ಜೊತೆಯಾಗಿ ರಾಜಿನೂ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಪುಟ್ಟಕ್ಕನಿಗೆ ಸರಿಯಾಗಿ ಮರುವಾದೆ ಮಾಡ್ತಾಳೆ. ನಂಜಮ್ಮ. ಹಲೋ ರಾಜಿ. ಹೇಳು ನಂಜಮ್ಮ. ಏನು ಮಾಡ್ತಿದೀಯಾ? ನಾನು ನಿಮ್ಮ ಮನೆಗೆ 2 ಬೀದಿ ಆಚೆಗೆ ಇವನಿ. ಓ, ನಾನು ಸೌತಿ ಮನೆಗೆ ಬಂದಿದ್ಯಾ? ಅದು ಹೆಂಗೆ ಕಂಡಿಡ್ಬಿಟ್ಟೆ ನೋಡು. ಸರಿ, ವಿಷಯ ಏನು ಅಂತ ಹೇಳು. ಪುಟ್ಟಕ್ಕನ ಮನೆ ತಾವ್ ಬಂದ್ರೆ ನಿಂಗೆ ಎಲ್ಲ ಗೊತ್ತಾಯ್ತದೆ. ಬಾ. ಅಯ್ಯೋ ತಾಯಿ, ನಾನು ಮಾಡೋ ಎಲ್ಲ ಕೆಲಸನೂ ಉಲ್ಟಾ ಹೊಡಿತೈತೆ. ನಾನು ಅಲ್ಲಿಗೆ ಬಂದು ನೀನು ಮಾಡೋ ಕೆಲಸನೂ ಹಳ್ಳ ಹಿಡಿದ್ರೆ ಸುಮ್ಮನೆ ಯಾಕೆ? ಹಂಗಾರೆ ಬೇಡ ಬಿಡವ. ಪುಟ್ಟಕ್ಕನ ಮನೆಗೆ ಬಂದಿದ್ಯಾ ಅಂದ್ಮ್ಯಾಕೆ ನೀನು ಹೇಳಿದ ಪ್ಲಾನು ಕೆಲಸ ಮಾಡ್ತೈತೆ ಅಂತ ಅನ್ನೋ. ದೊಡ್ಡ ಸಮಾಚಾರನೇ. ಅಂದರೆ ಪುಟ್ಟಕ್ಕನು ಬಂಗಾರಮ್ಮ ದೂರ ಆಗ್ಬಿಡ್ತಾರಾ? ಹಂಗಾಗ್ಬೇಕು ಅಂತಾನೆ ಅಲ್ವೇ ಮಗಿಗೆ ನಂಜೇರ್ಸಿದ್ದು. ನೀನು ಬಿಡು ನಂಜಮ್ಮ, ಚೋಳಿದ್ದಂಗೆ. ನಿನ್ನ ಪಾರಪತ್ಯದಲ್ಲಿ ಯಾರನ್ನ ಉಸಿರು ಬಿಡೋಕ್ಕಾಯ್ತದ? ಉಸಿರು ಬಿಟ್ರೆ ಅದೇ ಕೊಂಚ ಕೊಂದು ಬಿಡಕ್ಕಿಲ್ವಾ? ಸರಿ ಸರಿ, ನೀನು ಅಲ್ಲಿಗೆ ಹೋಗಿರೋ ಕೆಲಸನ ಸುರತ್ಕೋ. ಆಯ್ತು, ಮಡಗ್ಲೇ. ಪುಟ್ಟಕ್ಕ, ಇವತ್ತು ನಿನ್ನ ಜೀವನದಾಗೆ ನೆಮ್ಮದಿನೇ ಕಳ್ಕೊಳ್ಳುವಂಥ ದಿನ. ಬರ್ತೀನಿ ಪುಟ್ಟಕ್ಕ. ಪುಟ್ಟಕ್ಕ, ಆದ್ರೆ ನೀನ್ ಮಾಡಿದ್ಯ ಅನ್ನೋದು ಯಾವ್ರೆ? ಸಿಹಿ ಕೂಸನ್ನ ಆಸ್ಪತ್ರೆ ಸೇರಾಗಿ ಮಾಡ್ಬಿಟ್ಟಿ ಅಂತ ಆ ಕಸನ್ನ ನಾನು ಹೆಂಗ್ ಮಾಡಿ? ಇಲ್ಲ, ನನಗೆ ನೋಡಕ್ಕಾಗಕ್ಕಿಲ್ಲ. ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು. ಬಂಗಾರ, ಹಿಂಗೆಲ್ಲ ಮಾತಾಡ್ಬೇಡ. ನನ್ನ ಬಂಗಾರ ಯಾವತ್ತೂ ಹಿಂಗೆ ಮಾತಾಡಿಲ್ಲ. ಮುಂದೆ ಹಿಂಗೆ ಮಾತಾಡ್ಬೇಡ. ಕಂಟಿಗೆ ಫೋನ್ ಮಾಡಿ ಏನಾಯ್ತು ಅಂತ ತಿಳ್ಕೊಳಮ್ಮ. ಹಲೋ ಕಂಟಿ, ಡಾಕ್ಟ್ರಿ ಅವನಂದ್ರು ಅಪ್ಪ ಹೆರಿಗೆ ಆಗಿದ ತಕ್ಷಣ ಮಗಿನ ಆಸ್ಪತ್ರೆ ಕರ್ಕೊಬರ್ಬೇಕಾಯ್ತು ಅಂತ ಹೇಳ್ತಿದ್ರು. ಅಂದ್ರೆ ಈಗೇನು ಮಾಡಕ್ಕಾಗಲ್ಲ ಅಂತಲೇ?
ನಾನ್ ಯಾವ್ರಿಗೂ ಆಗಿದ್ದಕ್ಕೆ ಹಿಂಗೆಲ್ಲ ಆಗೋಯ್ತು. ಅಯ್ಯೋ ಯಾವ್ರಿ ನನ್ ಫಿರಾನ ತಕೊಂಬಿಡು, ಅದೇ ನನ್ ಮಗಿನ ಕಾಪಾಡವ. ಅಪ್ಪ ಹಂಗೆಲ್ಲ ಮಾತಾಡ್ಬೇಡವ. ನೀನೇ ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಬಸ್ಸಿಗೆ ಯಾರು ಸಮಾಧಾನ ಮಾಡ್ತಾರೆ? ಮಗಿ ಜೊತೆ ಬಸ್ಸು ಅವಳ ಇಲ್ಲವ, ಒಳಕ್ಕೆ ಯಾರನ್ನೂ ಬಿಡ್ನಿಲ್ಲ. ಬಸ್ಸು ಇಲ್ಲೇ ಅಳ್ತಾವಳೆ. ಅವ ಓಸಿ ಸಮಾಧಾನ ಹೇಳವ. ಅಯ್ಯಯ್ಯ ಇಲ್ಲಪ್ಪ, ಅವಳ ತವ ಮಾತಾಡೋಷ್ಟು ಶಕ್ತಿ ನನ್ನಲ್ಲಿಲ್ಲ. ಅವಳಳು ನನ್ನ ಕಿವಿಗೆ ಬಿದ್ದರೆ ನನ್ನ ಹೊಟ್ಟೆ ನಾಕೆ ಬೆಂಕಿ ಆಗ್ತಂಗೆ ಆಗ್ತೈತೆ. ಬಂಗಾರ ಬಾ ಆಸ್ಪತ್ರೆಗೆ ಹೋಗಿ ಬರಮ್ಮ. ಅವ್ವ, ನಾನು ಯೋನ್ ಯಪ್ ಮಾಡಿದೆ ಅಂತ ನನ್ನ ಮಗಿಗೆ ಈ ಕಷ್ಟ ಕೊಡ್ತಿದ್ಯವ್ವ. ನೋಡು ಈ ಬಂಗಾರವ ನೋಡಕ್ಕೆ ಸ್ಯಾನೆ ಗಟ್ಟಿ ಇರ್ಬೋದು, ಆದ್ರೆ ನನ್ನ ಮಗಳು ಇಸಿ ಅದಾಗೆ